ಬೆಳಗ್ಗೆ ಹೋಗಿ ಕಟ್ಟಿಂಗ್ ಮಾಡಿಸ್ಕೊಂಡು ಬರ್ತೀನಿ ಅಂತ ಹೊರಟವ್ರೆ. ಬೆಳಕಿಂಗ್ ನಡಿ, ಎಷ್ಟೊಂದು ಬೆಳೆದ್ಬಿಟ್ಟೈತೆ ಮನು ಕೂದಲು. ನಮಗೆ ಇದು ಬೆಳಗ್ಗೆನೆ ಅಪ್ಪ, ಬಟ್ ಸ್ಟಿಲ್ ಇವತ್ತು ಬೇಗ ಎದ್ದಿದ್ದೀನಿ ನಾನು. 8 ಗಂಟೆ ನಾನು ಎದ್ದಾಗ 11:45 ಇನ್ನೂ ಟೈಮೇ ಅಲ್ಲಿ ನೋಡಿ 11:45ನೇ ಆಗಿಲ್ಲ ಇನ್ನು. ಇವಾಗ 11:40. ನಾನು 11:45ಗೆ ಎದ್ದಿದ್ದೀನಂತೆ. 8 ಗಂಟೆಗೆ ಎದ್ದು ಇವತ್ತು ಮನೆ ಕೆಲಸನೆಲ್ಲ ಮುಗಿಸ್ಕೊಬಿಟ್ಟಿದ್ದೀನಿ. ಇವಾಗ ತಿಂಡಿಗೆ ರೆಡಿ ಮಾಡ್ತಾ ಇದ್ದೀನಿ. ಎಲ್ಲ ಆಗಿದೆ. ಚಪಾತಿ ಒಂದು ಲಟ್ಟಿಸ್ಕೋಬೇಕು. ಆಗಿರೋ ತಿಂಡಿನ ಬಿಟ್ಬಿಟ್ಟು ಏರ್ ಕಟ್ ಮಾಡಿಸ್ಕೊಂಡು ಬರ್ತೀನಿ ಅಂತ ಹೋಗ್ತಾವ್ರಿ. ಇನ್ನೆಷ್ಟು ಕೊಬ್ಬಿರಬೇಕು ಇವರಿಗೆ. ಇನ್ನು ನೀನು ತಿಂಡಿ ಆಗ 3/4 ಗಂಟೆ ಬೇಕು ಚಪಾತಿ ಲಟ್ಸಕ್ಕೆ. ಹೌದು, ಹಿಂಗೆ ಹೇಳಿನೇ ಡಿಮೋಟಿವೇಟ್ ಮಾಡಾಕ್ಬಿಡ್ತಾರೆ ನಮ್ಮ ಯಜಮಾನ. ಡಿಮೋಟಿವೇಟ್ ಅನ್ಬೋದು, ಫ್ಯಾಕ್ಟ್. ಹೇರ್ ಕಟ್ ಮಾಡಿಸ್ಕೊಂಡು ಅದೇ ಮಾಡ್ತಾರೆ. ನೀನೊಂದು ಜಾಸ್ತಿ ಇಲ್ಲಿ ನಿಲ್ಲಿಸ್ಕೊಂಡಷ್ಟು ನನಗೆ ಕ್ರಿಟಿಸೈಸ್ ಮಾಡ್ತಾ ಇರ್ತೀಯ. ಎನಿವೇಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಇವಾಗ ಮನು ಹೋಗ್ತಾ ಇದ್ದಾರೆ ಏರ್ ಕಟ್ಟಿಗೆ, ನಾವು ಹೋಗ್ತಾ ಇದ್ದೀವಿ ಕಿಚನ್ಗೆ ಚಪಾತಿ ಲಟ್ಸಕ್ಕೆ. ಅವ್ರು ಬರೋ ತನಕ ವೆಯ್ಟ್ ಎಲ್ಲ ಮಾಡೋಕ್ಕಾಗಲ್ಲ. ಅವ್ರು ನೀನು ಬರೋ ಅಷ್ಟರಲ್ಲಿ ನಾನು ತಿನ್ಕೊಂಡಿರ್ತೀನಪ್ಪ ತಿಂಡಿನ. ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ರೈನ್ ಕೋಟ್ ಎಲ್ಲ ರೆಡಿ ಮಾಡ್ಕೊಂಡು ಹೋಯ್ತವ್ರೆ. ಮಳೆ ಬರಂಗಿದೆ ಹೊರಗಡೆ. ತಿಂಡಿ ಆದಮೇಲೆ ಸುಮಾರು ಕೆಲಸಗಳಿದೆ ಮನೆಯದು. 2-3 ಡೇಸಿಂದನೂ ಮಾಡೋಣ ಅಂದ್ಕೊಂಡು ಮಾಡೋಕ್ಕೆ ಆಗಿರಲಿಲ್ಲಲ್ಲ. ಅದಕ್ಕೆ ಇವತ್ತು ಮಾಡಿ ಮುಗಿಸ್ಲೇಬೇಕು ಅಂತ ಅಲಾರಾಮ್ ಇಟ್ಕೊಂಡು ಬೇಗ ಎದ್ದಿದ್ದೀನಿ. ಮೊದಲು ಹೋಗ್ತೀನಿ, ಇವಾಗ ತಿಂಡಿ ಮಾಡ್ಕೊಂಡು ತಿಂತೀನಿ. ಹೊಟ್ಟೆ ಹಶ್ವಾಗ್ತಾ ಇದೆ. ನನ್ನ ಫೇವ್ರೆಟ್ ಬ್ರೇಕ್ಫಾಸ್ಟ್ ರೆಡಿ ಆಯಿತು. ಚಪಾತಿ ವಿತ್ ಬೆಂಡೆಕಾಯಿ ಪಲ್ಯ. ಒಬ್ಬಳೇ ಇದ್ದೀನಲ್ವ ಮನೆಯಲ್ಲಿ. ಇವಾಗ ಆರಾಮಾಗಿ ಟಿ ವಿ ಹಾಕ್ಕೊಂಡು ನೋಡ್ಕೊತಾ ತಿನ್ನೋದು. ಮನು ಇದ್ದಿದ್ರೆ ಆರಟೆ ಹೊಡ್ಕೊಂಡು ತಿಂತಾ ಇದ್ವಿ. ತಿಂಡಿ ಮುಗಿಸ್ಬಿಟ್ಟು ಬಾಕಿ ಮನೆ ಕೆಲಸಗಳಿದೆ ಮಾಡಬೇಕು. ಇವಾಗ ತಿಂಡಿ ತಿಂದು 1 ಕಪ್ ಬಿಸಿ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟೆ. ಏನೇ ಹೇಳಿ, ತಿಂಡಿ ಆದಮೇಲೆ 1 ಕಪ್ ಕಾಫಿ ಕುಡಿದ್ರೇ ಸಮಾಧಾನ. ಇಲ್ಲ ಅಂದರೆ ಸ್ಯಾಟಿಸ್ಫ್ಯಾಕ್ಷನ್ನೇ ಇರಲ್ಲ ನನಗೆ. ಇವಾಗ ನಾನು ಬಂದಿದ್ದೀನಿ ರೂಮಿಗೆ ಕಬೋರ್ಡ್ಗಳು ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಎಷ್ಟು 1 ವೀಕಿಂದನೂ ಅನ್ಕೊಂಡು ಮಾಡೇ ಇರಲಿಲ್ಲ. ಇವತ್ತು ಮಾಡಲೇಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಯಾಕೆಂದರೆ ನಾನು ಡಿಕ್ಲಟರ್ ಮಾಡಲೇಬೇಕು. ಬೇಡದಲ್ಲೇ ಇರೋ ಕ್ಲೋತ್ಸ್ನೆಲ್ಲ ಇಲ್ಲೇ ನಾನು ಡಿಸ್ಪೋಸ್ ಮಾಡಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಡಿಸ್ಪೋಸ್ ಅಂದರೆ ಚೆನ್ನಾಗಿರೋದನ್ನೆಲ್ಲ ಸ್ವಲ್ಪ ಆರ್ಫನೇಜಿಗೆ ಕೊಟ್ಬಿಡೋಣ. ಏನಾದ್ರು ತೀರಾ ಹಾಳಾಗಿದ್ರೆ ಬೇಡ, ಅದನ್ನ ಇದಕ್ಕೆ ಏನದು ಗಾರ್ಬೇಜ್ ವ್ಯಾನ್ ಬರುತ್ತಲ್ಲ ಅದಕ್ಕೆ ಹಾಕೋಣ ಅಂತ ಅನ್ಕೊಂಡಿದ್ದೀನಿ. ನಂದು ತುಂಬ ಕಂಪಾರ್ಟ್ಮೆಂಟ್ಸ್ ಇದೆ. ಮನುದೇನೋ ಒಂದೇ ಕಂಪಾರ್ಟ್ಮೆಂಟ್ ಅವತ್ತು ಕ್ಲೀನ್ ಮಾಡಿಬಿಟ್ಟೆ. ಇದು ನಂದು. ಇಲ್ಲಿ ನಾನು ಸಾರೀಸ್ಗಳು ಇಟ್ಕೊಂಡಿದ್ದೀನಿ. ಇಷ್ಟೇ ನಾನು ಸಾರೀಸ್ಗಳು ಇಟ್ಕೊಂಡಿರೋದು. ತುಂಬ ಇಂಪಾರ್ಟೆಂಟ್ ಇರೋ ಅಂಥ ಸಾರೀಸ್ಗಳು. ಬಾಕಿದೆಲ್ಲ ಊರಲ್ಲಿ ಇಟ್ಟಿದ್ದೀನಿ. ಇದು ಇಂಪಾರ್ಟೆಂಟ್ ಅಂದರೆ ಯಾವ್ದಾರು ಹಬ್ಬಗಳಿಗೆ ಹಾಕೊಂತೀನಿ ನಾನು ಅಂತ ನಂಗೆ ಫೀಲ್ ಆಗತ್ತಲ್ಲ, ಅಂಥ ಸಾರೀಸ್ ಮಾತ್ರ. ಬಾಕಿದೆಲ್ಲ ಊರು. ಅವಶ್ಯಕತೆ ಬಿದ್ದಾಗ ತಗೊಂಡು ಬರ್ತೀನಿ, ವೇರ್ ಮಾಡ್ತೀನಿ, ತಗೊಂಡೋಗಿ ಅಲ್ಲೇ ಇಡ್ತೀನಿ. ಇದ್ದಿದ್ರಲ್ಲಿ ನಾನು ಸಾರಿ ವೇರ್ ಮಾಡೋದೇ ಕಮ್ಮಿ. ಸೊ ನನಗೆ ಅವಶ್ಯಕತೆನೇ ಬೀಳಲ್ಲ. ಈ ಸಾರಿಗಳಿಗೆ ಅವಶ್ಯಕತೆ ಬೀಳಲ್ಲ. ಇನ್ನು ಅದು ಬಿಟ್ರೆ ಇದು ಸಲ್ವಾರ್ ಕಮೀಸು. ನಾನು ಫಂಕ್ಷನ್ಗೆ ಹಾಕೋ ಅಂಥದ್ದು. ಫಂಕ್ಷನ್ಗೆ ಹೋಗೋದೇ ಕಮ್ಮಿ. ಸೊ ನಾನು ಫಂಕ್ಷನ್ಗಳಿಗೂ ಹಾಕಲ್ಲ. ಎಷ್ಟೊಂದು ಆಲ್ರೆಡಿ ಕೊಟ್ಬಿಟ್ಟಿದ್ದೀನಿ. ನನಗೆ ಇಷ್ಟ ಆಗಿರೋ ಅಂಥವನ್ನ ಮಾತ್ರ ಇಲ್ಲಿ ಇಟ್ಕೊಂಡಿದ್ದೀನಿ. ಇದ್ರಲ್ಲೂ ಇವಾಗನು ಸ್ವಲ್ಪ ತೆಗ್ದಾಕ್ತೀನಿ. ಇರೋದೇ ಇಷ್ಟು, ಅದ್ರಲ್ಲೂ ತೆಗ್ದಾಕ್ತೀನಿ. ಇದು ಬಿಟ್ರೆ ರೆಗ್ಯುಲರ್ ನಾನು ವೇರ್ ಮಾಡೋ ಅಂತ ಟಿ ಶರ್ಟ್ಗಳು, ಅದು ಇದು ರೆಗ್ಯುಲರ್ ಹಾಕಂತಾನೆ ಇರ್ತೀನಲ್ಲ ಅವುಗಳು ಇಲ್ಲಿ ಎಲ್ಲ ಇಟ್ಟಿದ್ದೀನಿ. ಇದು ಮನುದು. ಮೊನ್ನೆ ಕಬೋರ್ಡ್ ಕ್ಲೀನ್ ಮಾಡ್ಬೇಕಾದ್ರೆ ಮನು ಜೀನ್ಸ್ಗಳು ಇವೆಲ್ಲ ಮನುಗೆ ಟೈಟ್ ಅಂತೆ, ಆಮೇಲೆ ಇವು ಸ್ಟ್ರೆಚ್ ಆಗಲ್ವಂತೆ. ಅದಕ್ಕೆ ನಾನು ಇವನ್ನ ಸ್ಕರ್ಟ್ಸು ಶಾರ್ಟ್ಸು ನನಗೆ ಮಾಡ್ಕೊಳ್ಳೋಣ ಅದನ್ನ ಅನ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ನನಗೆ ಅಂತ. ಎಷ್ಟು ಚೆನ್ನಾಗಿದ್ದಾವೆ. ಅವ್ರು ಜಾಸ್ತಿ ವೇರೇ ಮಾಡಿಲ್ಲ. ಇದನ್ನ ನಾವು ವೇಸ್ಟ್ ಮಾಡೋಕ್ಕಾಗತ್ತಾ? ಸೊ ಅದಕ್ಕೆ ನನಗೆ ಡ್ರೆಸ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋಣ ಅಂತ ಇಟ್ಕೊಂಡಿದ್ದೀನಿ. ಇನ್ನು ಈ 2 ಸೆಕ್ಷನ್ ಕ್ಲೀನ್ ಮಾಡಿಲ್ಲ. ಇದು ಮನುದು ಮನೆ ಹತ್ರ ಹಾಕೊಳ್ಳೋ ಬಟ್ಟೆಗಳು. ಇದು ಎಲ್ಲ ಜರ್ಕಿನು ಅದು ಇದು ಬಟ್ಟೆಗಳೆಲ್ಲಾನು. ಫ್ರಂಟ್ ಅಲ್ಲಿರೋದೆಲ್ಲ ವೇಸ್ಟ್ ಬಟ್ಟೆಗಳು. ಈ ಸ್ಲ್ಯಾಬ್ ಎಲ್ಲ ವರ್ಷಕ್ಕೆ ಅವಾಗವಾಗ ತಗಂತೀನಲ್ಲ, ಆ ಥರದ್ದು ಎತ್ತಿಟ್ಟಿದ್ದೀನಿ. ಹಿಂದೆಗಡೆ ಬೆಡ್ಶೀಟ್ಗಳು ಅವೆಲ್ಲ. ಇದು ನಂದು ಸಿಲ್ಕ್ ಸ್ಯಾರೀಸ್ ಬ್ಲೌಸ್ಗಳು. ಸಿಲ್ಕ್ ಅಂತಾನೆ ಇಲ್ಲ, ಎಲ್ಲಾ ತರ ಸ್ಯಾರೀಸ್ ಬ್ಲೌಸ್ಗಳು ಅಲ್ಲಿ ಹಾಕೊಂಡು ಇಟ್ಕೊಂಡಿದ್ದೀನಿ. ಇವೆಲ್ಲ ಬೆಡ್ಶೀಟ್ಗಳು ಅದು ಇದು. ಬಿಟ್ರೆ ಇಲ್ಲಿ ಇದು ನೋಡಿ ಮನು ಇಷ್ಟೇ ಇಟ್ಕೊಂಡಿರೋದು. ಇದು ನಂದು ರೇರ್ ಆಗಿ ಯೂಸ್ ಮಾಡೋ ಅಂತ ಕಂಪಾರ್ಟ್ಮೆಂಟು. ಕುರ್ತೀಸ್ ಅಂಡ್ ಲೆಗ್ಗಿನ್ಸು. ಒಂದ್ ಕಡೆ ಕುರ್ತೀಸು ಒಂದ್ ಕಡೆ ಲೆಗ್ಗಿನ್ಸ್ ಅಂತ ಇಟ್ಟಿರ್ತೀನಿ. ಅದನ್ನ ಹಂಗೆ ಮಿಕ್ಸ್ ಅಪ್ ಮಾಡಾಕ್ತೀನಿ. ಎನಿವೇಸ್ ನಾನು ಯೂಸ್ ಮಾಡೋದೇ ರೇರ್ ಅಲ್ವಾ. ಇನ್ ಟೆಂಪಲ್ಗೆ ಹೋದ್ರೆ ಅಷ್ಟೇನೆ ಅವುಗಳನ್ನ ತೆಗಿಯೋದು. ಎನಿವೇಸ್ ಇವಾಗ ಕ್ಲೀನ್ ಮಾಡಲೇಬೇಕು. ಮಾಡೋಣ. ಅದ್ರ ಜೊತೆಗೆ ಇದ್ರಲ್ಲೂ ಕೂಡ ಡ್ರೆಸ್ಸಿಂಗ್ ಮಿರರು. ಇದ್ರ ಒಳಗಡೆನೂ ಕೂಡ ನಾನು ಕಾಸ್ಮೆಟಿಕ್ಸು, ಕೆಳಗಡೆ ಬಟ್ಟೆಗಳು ಎಲ್ಲ ಇಟ್ಟಿದ್ದೀನಿ. ಅವನ್ನ ಕ್ಲೀನ್ ಮಾಡ್ಕೊಳ್ಳೋಣ, ಹೋಗೋಣ. ಎನಿವೇಸ್ ಮನು ಬರ್ತಾ ಇದ್ದಾರಂತೆ. ಇವಾಗ ಅವ್ರು ಬರೋ ಅಷ್ಟರಲ್ಲಿ ಆದಷ್ಟು ಬೇಗ ಸ್ವಲ್ಪ ಮುಗಿಸ್ಕೊಳ್ಳೋಣ ಅನ್ಕೊಂತಾ ಇದ್ದೀನಿ. ಇವತ್ತು ನಾನು ಮಾಡಿರೋ ಎಡವಟ್ ಕೆಲಸ ಏನು ಗೊತ್ತಾ? ಬೆಳಗ್ಗೆ ಮನು ಹಾಲ್ ತರಕ್ ಹೋದಾಗ ಅವ್ರದ್ದು ಬ್ಯಾಂಕ್ ಸರ್ವರ್ ವರ್ಕ್ ಆಗ್ತಿರ್ಲಿಲ್ಲ ಅಂತೆ. UPI, ಗೂಗಲ್ ಪೇ, ಫೋನ್ ಪೇ ಎಲ್ಲ. ಹಂಗಾಗಿ ಇವಾಗ ಏರ್ ಕಟ್ಗೆ ಹೋಗ್ತಾ ಇದ್ರಲ್ಲ, ಯಾವುದಕ್ಕೂ ಸೇಫರ್ ಸೈಡಿಗೆ ನಿನ್ ಕಾರ್ಡ್ ಕೊಟ್ಟಿರು ಮಂಜು ಅಂತ ಈಸ್ಕೊಂಡು ಹೋದ್ರು.
ಪೆಟ್ರೋಲ್ ಹಾಕಿಸ್ಬೇಕಿತ್ತಂತೆ. ನಂದು ಡೆಬಿಟ್ ಕಾರ್ಡು ಮತ್ತು ನನ್ನ ಪ್ರೀಪೇಡ್ ಕಾರ್ಡು ಎರಡು ಒಂದೇ ಬ್ಯಾಂಕ್ದು. ನೋಡೇ ಇಲ್ಲ, ನಾನು ಪ್ರೀಪೇಡ್ ಕಾರ್ಡ್ ಕೊಟ್ಟು ಕಳಿಸಿದ್ದೀನಿ. ಪ್ರೀಪೇಡ್ ಕಾರ್ಡ್ ಅಂದರೆ ಮೀಲ್ ಕಾರ್ಡು, ಅದನ್ನು ನನಗೆ ಎಲ್ಲಿ ಗ್ರೋಸರಿ ಸೇಲ್ ಮಾಡ್ತಾರಲ್ಲ ಅಂಥ ಕಡೆ ಮಾತ್ರ ನಾನು ಯೂಸ್ ಮಾಡ್ಬೋದು. ನೋಡೇ ಇಲ್ಲ, ಬಂದರು. ಹೇರ್ ಕಟ್ ಮಾಡಿಸ್ಕೊಂಡು ಬಂದೆ. ಹೋಗ್ಬೇಕಾದ್ರೆ ಹೆವಿ ಮಳೆ ಬರೋ ಥರ ಇತ್ತು, ಬಟ್ ಇವಾಗ ಬರಬೇಕಾದ್ರೆ ಫುಲ್ ಬಿಸಿಲು. ಒಂದು ಸಂತೋಷ ಏನಂದರೆ ಸೋಲಾರಲ್ಲಿ ನೀರು ಕಾಯ್ದಿರತ್ತೆ ಅಂತ ಒಂದು ಸಮಾಧಾನ. ಮೋಸ್ಟ್ ಪ್ರಾಬಬ್ಲಿ ಮಂಜು ತಿಂಡಿ ತಿಂದ್ಬಿಟ್ಟು ಇನ್ನೊಂದು ಒಂದು ಮಲ್ಕೊಂಡ್ಬಿಟ್ಟಿರ್ತಾರೆ, ನಮಗೆ ಗೊತ್ತಿರಂಗೆ. ಅಲ್ಲಿ ನೋಡ್ದಾ ಕೋಆರ್ಡಿನೇಷನ್ ಅಂದರೆ ಹೇಳ್ತಿದ್ದಂಗೆ ಬಂದರು. ಅದನ್ನೇ ನಾನು ಹೇಳ್ತಾ ಇದ್ದೆ. ಇವಾಗ ನಾನು ನಿನಗೆ ಕೊಟ್ಟಿರೋದು ಪ್ರೀಪೇಡ್ ಕಾರ್ಡ್ ಮನು, ಮೀಲ್ ವೋಚರ್ದ ಇದು ಗ್ರಾಸರಿಗೆ ಯೂಸ್ ಮಾಡ್ತೀನಲ್ಲ ಅದನ್ನು ಕೊಟ್ಟಿದ್ದೀನಿ ನಾನು. ಅದನ್ನೇ ಹೇಳ್ತಾ ಇದ್ದೆ. ಅವ್ರದ್ದು UPI ವರ್ಕ್ ಆಗ್ತಿರ್ಲಿಲ್ಲ, ಕಾರ್ಡ್ ಕೊಟ್ಟು ಕಳಿಸಿದ್ದೆ. ಕೊನೆಗೆ ಅಲ್ಲಿಂದ ಸ್ಕ್ಯಾನರ್ ಕಳಿಸಿ ನಾನು ಇಲ್ಲಿಂದ ಗೂಗಲ್ ಪೇ ಮಾಡಂಗಾಯ್ತು ಅಂತ. ಅಲ್ವಾ, ಮಾಡೋ ಕೆಲಸ ಒಂದೊಂದಾ. ನೋಡ, ನೀನಾದ್ರೂ ನೋಡ್ಬೇಕು ತಾನೆ. ಆ ಕಾರ್ಡ್ ಮೇಲೆ ನೀಟಾಗಿ ಬರ್ದಿದ್ದಾರೆ ಪ್ರೀಪೇಡ್ ಕಾರ್ಡ್ ಅಂತ. ಅದನ್ನು ನೋಡ್ಲಿಲ್ವಾ ನೀನು? ನಾವೇನು ನೋಡಿಲ್ಲ. ನಾನು ತಿಂಡಿ ಮಾಡೋ ಹರಿಬರಿಲಿದ್ದೆ, ಹೊಟ್ಟೆ ಆಗ್ತಾ ಇತ್ತು. ತಿಂಡಿ ಬಿಟ್ಟು ಹೋಗ್ತಿದ್ದಾರಲ್ಲ ಅಂತ ಸಿಟ್ಟು ಬೇರೆ ಬಂದಿತ್ತು. ಅದಕ್ಕೆ ಯಾವುದೋ ಒಂದು ಕಾರ್ಡ್ ಹೇಳ್ದೆ, ಕೊಟ್ಟೆ, ಕಳಿಸ್ದೆ. ನನ್ನ ಪರ್ಸಲ್ಲಿ ಇಷ್ಟು ಕಾರ್ಡ್ಗಳು ತುಂಬಿಕೊಂಡಿರತ್ತೆ. ನಾವು ಹೋಗ್ತೀವಿ ಇವಾಗ. ಸೊ ಹಿಂಗಾಗೋಗಿದೆ ಸೀನು. ಏನು ಮಾಡೋಕ್ಕಾಗಲ್ಲ. ಎಂಬರಾಸ್ಮೆಂಟ್ ಸಿಚುವೇಶನ್ ಕ್ರಿಯೇಟ್ ಆಯಿತು ಎಲ್ಲಿ, ಪೆಟ್ರೋಲ್ ಬಂಕಲ್ಲಿ. ಸೊ ಏನು ಮಾಡೋಕ್ಕಾಗತ್ತೆ, ಆಗುತ್ತೆ ಒಂದೊಂದ್ಸರಿ. ತಿಂಡಿ ತಿಂದು ಹೋಗು ಮನು ಅಂದರೆ ಬೇಡ ಅಂತ ಬಿಟ್ಟೋಗ್ಬಿಟ್ರು. ಈಗ ಬಂದ ತಕ್ಷಣ ಮಂಜು ಹೊಟ್ಟೆ ಆಗ್ತಿದೆ, ಬೇಗ ಬೇಗ ತಿಂಡಿ ಕೊಡು ಅಂತ ಬಂದವ್ರೆ. ಇನ್ನು ಅಲ್ಲೇನೆ ತಣ್ಣಗಾಗೋಯ್ತು ಚಪಾತಿ. ಬಿಸಿ ಬಿಸಿಲಿ ತಿಂದಿದ್ರೆ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ಇವರಪ್ಪ ಫುಡ್ಡು ತಣ್ಣಗಿದ್ರೂ ಇಷ್ಟಪಟ್ಟು ತಿಂತಾರೆ. ಬಟ್ ನನಗೆ ಹಂಗಲ್ಲ, ಬಿಸಿ ಬಿಸಿ ಇರಬೇಕು ಯಾವುದೇ ಫುಡ್ ಆಗಲಿ. ಕಾಫಿ ಒಂದೇ ಅವರು ಫುಲ್ ಬಿಸಿ ಬಿಸಿಯಾಗಿ ಕೇಳೋದು. ಈಗ ಇನ್ನೂ ತಿಂಡಿ ಅರ್ಧಂಬರ್ಧ ತಿಂದಾಗಲೇ ಬರ್ತಾರೆ ಮಂಜು ಅಂದ್ಕೊಂಡು. ಅದಕ್ಕೆ ಹಾಲು ಬಿಸಿಗಿಟ್ಟು ಬಂದ್ಬಿಟ್ಟಿದ್ದೀನಿ ಅಡ್ವಾನ್ಸಿಗೆ. ನಾನಿಲ್ಲಿ ಬಟ್ಟೆಗಳನ್ನೆಲ್ಲ ಡಂಪ್ ಮಾಡ್ಕೊಂಡು ಫೋಲ್ಡ್ ಮಾಡ್ಕೊಂಡು ಕೂತಿದ್ದೀನಿ. ಕಾಫಿ ಮಾಡಿಕೊಟ್ರೆ ನೀಟಾಗಿ ಕಾಫಿ ಕುಡಿಯೋಕ್ಕೂ ಬರಲ್ಲ ನಮ್ಮ ಯಜಮಾನ್ರಿಗೆ. ತಗೊಂಡೋಗಿ CPU ಮೇಲೆ ಎಲ್ಲ ಕಾಫಿ ಚೆಲ್ಲಿ ಸಿಸ್ಟಮ್ ಆಫ್ ಆಯ್ತಂತೆ. ಫುಲ್ ಟೆನ್ಷನ್ ತಗೊಂಡು ಕ್ಲೀನ್ ಮಾಡ್ಕೊಂಡು ಕೂತವ್ರೆ ಇವಾಗ. ಏನಪ್ಪ, ಹೌದು, ಸಿಸ್ಟಮ್ ಆಫ್ ಆಯ್ತಾ? ಏನು ಕತೆ ಏನು ಅಂತ ಇವಾಗ ಇದ್ರದ್ದು ಟ್ರೈ ಮಾಡ್ಬೇಕಷ್ಟೇ ಕೂತ್ಕೊಂಡು. ಆಗಿಲ್ಲ ಅಂದರೆ 1 ಲಕ್ಷ. ಅದ್ರ ಮೇಲೆ ಏನಕ್ಕೆ ಇಟ್ಕೊಂಡಿದೆ ಅಂತ. ಇಟ್ಟಿದ್ದಾಯ್ತು, ಬಿದ್ದಿದ್ದಾಯ್ತು, ಏನು ಮಾಡಕ್ಕಾಗಲ್ಲ. ಏನ್ ಮಾಡಕ್ಕಾಗತ್ತೆ? ಸಿಟ್ಟು ನೋಡಿ, ಸಿಟ್ಟು ಹೆಂಗ್ ಬರುತ್ತೆ. ಸಿಟ್ಟಲ್ಲ, ಇಟ್ಟಿದ್ದಾಯ್ತು, ಆಗಿರೋದು ಆಗೋಯ್ತು, ಏನ್ ಮಾಡಕ್ಕಾಗತ್ತೆ? ಮುಂದಕ್ಕೆ ಏನ್ ಮಾಡ್ಬೋದು ಯೋಚನೆ ಮಾಡ್ಬೇಕಷ್ಟೇ. ಈಗ ಆನ್ ಮಾಡಿ ನೋಡು, ಅದೆಲ್ಲ ಬಿಚ್ಚಬೇಕಾದು. ನೋಡಿ ಎಲ್ಲ ಬರ್ತಾಯ್ತು. ಆಫ್ ಮಾಡ್ಕೊಳ್ಳು. ಇದು ಬಿಚ್ಚಪ್ಪ, ಅಲ್ಲಿ ವೈಯರ್ ಬಿಚ್ಚು. CPU ಬಿಚ್ಚಿದ್ಯಾ? ಅದ್ರ ಮೇಲೆ ಚೆಲ್ಲೈತೆ ಕಾಫಿ, ಒಳಗೆ ಇಳ್ದೈತ ನೋಡು. ಏನು ಡ್ರೈಯರ್ ಏನೇನೆಲ್ಲ ಸರ್ಕಸ್ಸು ನೋಡಿ ಇವಾಗ. ಅದಕ್ಕೆ ಕರೆದೆ ಮರ್ಯಾದೆಯಾಗಿ, ಬಾರಪ್ಪ ನನಗೆ ಹೆಲ್ಪ್ ಮಾಡು ಬಟ್ಟೆ ಫೋಲ್ಡ್ ಮಾಡೋಕ್ಕೆ ಅಂತ. ಯಾವುದೋ ಮೂವಿ ಹಾಕ್ಕೊಂಡು ಡ್ರೈಯರ್ 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 ಎತ್ಕೊಳ್ಳೋದು ಎಷ್ಟು ಕಷ್ಟ. ಕೊಡು. ಸ್ಮೈಲ್ ನೋಡು, ಸ್ಮೈಲ್. ಸುಮ್ಮನಿರ್ನಾರ್ದಲ್ಲೇ ಇರುವೆ ಬಿಟ್ಕೊಳ್ಳೋದು ಅಂದರೆ ಇದೆ. ಏನು ಆಗುತ್ತೆ, ಏನು ಯಾರಿಗೂ ಲೈಫಲ್ಲಿ ಮಿಸ್ಟೇಕೇ ಆಗಲ್ವಾ? ನಮ್ಮದು ಆಯಿತು. ಇದು ಯಾಕೋ ವರ್ಕ್ ಆಗ್ತಿಲ್ಲ, ಇಲ್ಲ ಆಫ್ ಮಾಡಿದ್ದೀನಿ. ಧೂಳು ನೋಡಿ ಹೆಂಗೆ ಬರ್ತಾ ಇದೆ. ಕಾಫಿ ಬೀಳ್ತಾ ಇದೆ. ಫುಲ್ಲು ಕಾಫಿ ಐತೆ ನಾನು. ಅಲ್ಲಿ ಬಟ್ಟೆ ಇಟ್ಬಿಡು. ಇದು ಆಚೆಗೆ ಬಂದರೆ ಕ್ಲೀನ್ ಮಾಡ್ಕೋಬಹುದು. ಬಟ್ ಇದೆ ಅಲ್ಲಿ ಕ್ಲಿಪ್ ಐತಲ್ಲ, ಅದೇ ಹೆಂಗೆ ಅಂತ ಎಲ್ಲ ಕೊಡಿಲ್ ನಾನು ತೆಗಿತೀನಿ. ಅಲ್ಲಿ ಕ್ಲಿಪ್ ಐತೆ, ಅದು ಪ್ರೆಸ್ ಮಾಡಿ ತೆಗಿಬೇಕಷ್ಟೇ. ಅದು ಹಿಡ್ಕೊ, ಇಲ್ಲಿ ನಾನು ತೆಗಿತೀನಿ. ನಾನು ಆಫ್ ಮಾಡಿ ಕೊಟ್ಟಿದ್ದು, ಹಂಗೆ ಒತ್ತಲ್ಲ ನಾನು. ಸೊ ಇವಾಗ ಗೊತ್ತಿಲ್ಲ ಹೆಂಗೆ ಅಂತ. ಇದು ಬರ್ತಾ ಇಲ್ಲ ಆಚೆಗೆ. ಇದು ಗ್ರಾಫಿಕ್ ಕಾರ್ಡ್ ಅಂತೆ. ಗ್ರಾಫಿಕ್ ಕಾರ್ಡ್ನೇ ಫುಲ್ ಬಿಚ್ಬಿಟ್ಟು ಡ್ರೈ ಮಾಡ್ತಾವ್ರೆ. ಇದ್ರೊಳಗಡೆ ಅಂದ್ರೆ ಈಗ ಕಾಫಿ ಹೋಗಿರೋದು ಅಲ್ವಾ ಮನು? ಹೌದು, ಅದ್ರೊಳಗೆ ಹೋಗೈತೆ. ಮ್ಯಾಕ್ಸಿಮಮ್ ಅದ್ರೊಳಗೆ ಹೋಗಿದೆ, ಇದರಲ್ಲಿ ಏನು ಹೋಗಿಲ್ಲ. ಸೊ ಇವಾಗ ಇದೊಂದು ಅಪ್ಪಿ ತಪ್ಪಿ ಏನಾದರೂ ಆಗಿದ್ರೆ 50-60 ಸಾವಿರ ಬೆಲ್ಟು ಅವರಿಗೆ. ಇಂಪಾರ್ಟೆಂಟ್ ಗ್ರಾಫಿಕ್ ಕಾರ್ಡ್. ಇವ್ರ ಹೋಲ್ ಸಿಸ್ಟಮ್ ಕಾನ್ಫಿಗರೇಷನ್ ನಿಂತಿರೋದೇ ಇದ್ರ ಮೇಲೆ.
ವೆರಿ ಬ್ಯಾಡ್ ಡೇ ಫಾರ್ ಮನು. ಅವ್ರ ಸಂಕಟ ನನಗೆ ನೋಡೋಕ್ಕಾಗ್ತಾ ಇಲ್ಲ. ಇಷ್ಟೊತ್ತು ತಗೊಂಡು ಚೆನ್ನಾಗಿ ಏರ್ ಡ್ರೈಯರ್ ಹಾಕಿದ್ರ, ಸಣ್ಣ ಸಣ್ಣ ಸ್ಕ್ರೂನೆಲ್ಲ ಬಿಚ್ಚಿಟ್ಟಿದ್ರು. ಹೇಳ್ದೆ ನಾನು ಅದನ್ನ ಒಂದು ಬೌಲೊಳಗೆ ಹಾಕಿಟ್ಕೋ, ಸಣ್ಣವಿದಾವೆ ಕಣ್ಣಿಗೆ ಕಾಣಲ್ಲ, ಚಿನ್ನ ಹುಡುಕ್ತಂಗೆ ಆಗತ್ತ ಮೇಲೆ ಅಂತ. ಅದೇ ಕೆಲಸ ಮಾಡಿಕೊಂಡು ಹುಡುಕ್ತಾ ಇದ್ದಾರೆ. ಒಂದು ಸ್ಕ್ರೂ ಕಳೆದೋಗಿದೆ ಇವಾಗ. ಸೊ CPU ಟೆಸ್ಟ್ ಮಾಡಬೇಕು, ವರ್ಕ್ ಆಗತ್ತಾ ಇಲ್ವಾ ಅಂತಂದ್ರೆ ಸ್ಕ್ರೂ ಬೇಕೇ ಬೇಕು. ಅದನ್ನ ಹಾಕಿ ಫಿಟ್ ಮಾಡಬೇಕು ಅವರು. ಎಡವಟ್ರಾಯ ಅಂದ್ರೆ ಎಡವಟ್ರಾಯ. ಅದಕ್ಕೆ ಹೇಳೋದು ಹೆಂಡತಿ ಮಾತಿಗೆ ಬೆಲೆ ಕೊಡಬೇಕು. ಹೆಂಡತಿ ಏನ್ ತಲೆ ತಿನ್ನಕ್ ಬಂದಿದ್ಲು, ಮರ್ಯಾದೆಯಾಗಿ ಪಾಪ ಆ ಕಡೆ ರೂಮಲ್ಲಿ ಬಟ್ಟೆ ಮಡ್ಸ್ಕೊಂಡು ಕೂತಿದ್ಲು. ಆ ಕೆಲ್ಸಕ್ಕೂ ಹೊಗೆ ಹಾಕ್ತೆ. ನಾನ್ ಬಂದ್ ಕಾಫಿ ಚೆಲ್ಲುದ್ನಾ ಎಲ್ಲೋ ಹೋಯ್ತು. ಮೊದ್ಲೇ ಕಣ್ ಕಾಣಲ್ಲ, ಅದ್ರೊಳಗೆ ಕನ್ನಡಕ ಬೇರೆ ಹಾಕೊಂಡು ಹುಡುಕ್ತಾ ಇದೀಯಾ. ಅಪ್ಪು ನೀನು ಅದು ಏರ್ ಡ್ರೈಯರ್ ಹಾಕಿರ್ತೀಯಲ್ಲ, ಇಲ್ಲಿ ಕೇಳ್ಕೊ, ಇಲ್ಲಿ ನೋಡು ಅಟ್ಲೀಸ್ಟ್ ಈಗ್ಲಾರು. ಅದ್ರ ಕೆಳಗಡೆ ಆಫೀಸ್ ಟೇಬಲ್ ಕೆಳಗಡೆ ಸಂಧಿಯಲ್ಲಿ ಹೋಗ್ಬಿಟ್ಟಿದ್ರು ಕಾಣಿಸಲ್ಲ ಅವು. ಈಗ ಏನು ಮಾಡೋಕ್ಕಾಗಲ್ಲ, ಅದನ್ನೇ ಹಾಕ್ಬಿಟ್ಟು ಫಿಟ್ ಮಾಡು, ಆಮೇಲೆ ತಗೊಂಡೋಗಿ ಮಾಡಿಸ್ಕೊಂಡು ಬರೀವಂತೆ. ಯಾವ ಕಡೆ ಎದ್ದೆ ಬೆಳಗ್ಗೆ? ಯಾವ ಕಡೆ ಎದ್ದೆ? ನಾನು ನೋಡಕ್ ನಾನು ಇನ್ನೂ ಮಲಗಿದ್ದೆ ಅಪ್ಪ. ನಿನ್ಗೇನು ಹೇಳಿದ್ನ ನಾನು ನೋಡು ಅಂತ. ನೋಡು ಒಂದಿಲ್ಲ, ಆದ್ರೂ ಸ್ವಲ್ಪ ಡೌಟ್ ಇದೆ. ನಾನು ನೋಡಿದಿದ್ರೆ ಇವತ್ತು ನಿಂದು ದಿನ ಬಂಗಾರ ಇದ್ದಂಗಿರೋದು. ಬಂಗಾರದ ಬೆಲೆನೇ ಹೋಗ್ತಾ ಇದೆ. ಬಂಗಾರದ ಬೆಲೆ ಹೋಗ್ತಾ ಐತೆ. ಕೂತ್ಕೊಂಡು ಎಲ್ಲ ಟ್ರೈ ಮಾಡಿದ್ರು, ಬಟ್ ಇದು CPU ಆನೇ ಆಗ್ತಾ ಇಲ್ಲ. ಇವಾಗ ಶಾರ್ಟ್ ಸರ್ಕ್ಯೂಟ್ ಆಗಿರ್ಬೋದಾ ಅಂತ ಒಂದು ಗೆಸ್ಸು ಅಷ್ಟೇ. ಬಟ್ ಆದಾಗ ಅದೇನು ಆಫ್ ಆಗಲಿಲ್ಲಲ್ಲ, ನೀನು ಆಫ್ ಮಾಡಿದ್ದು. ಮ್ಯಾಟ್ರ್ ಆಗಲ್ಲ, ಅದಾಗ ಅದೇ ಆಫ್ ಆಯಿತು, ನಾನು ಆಫ್ ಮಾಡಿದ್ನು, ಅದು ಮ್ಯಾಟ್ರ್ ಆಗಲ್ಲ. ಒಳಗಡೆ ಅದು ಹೋಗಿ ಲಿಕ್ವಿಡು ಸ್ಪ್ರೆಡ್ ಆಗಿದ್ರೆ ಏನು ಮಾಡೋದು. ಮೊದಲೇ ಇಮ್ಯಾಜಿನೇಷನ್ ಮಾಡ್ಕೊಂಡು ಸುಮ್ಮನೆ ವರಿ ಮಾಡೋದು ಏನಕ್ಕೆ ತಗೊಂಡು. ಎಷ್ಟೋ ಸರಿ ಹಂಗಾಗೈತೆ, ನಮಗೇನೋ ದೊಡ್ಡ ಪ್ರಾಬ್ಲಮ್ ಅಂದ್ಕೊಂಡು ಹೋಗ್ತೀವಿ, ಸಣ್ಣದ್ರಲ್ಲೇ ಸಾಲ್ವ್ ಆಗೋಗಿದೆ. ಆಗಲಿ ಅಂತಲೇ ಅನ್ಕೊಳ್ಳೋಣ. ಮನು ಮಾಡಿ ಕೆಲಸದಿಂದಾಗಿ ನನ್ನ ಕೆಲಸ ಎಲ್ಲ ಡಿಲೇ ಆಯಿತು. ಇವತ್ತು ಫೈನಲಿ ಮುಗಿಸ್ದೆ. ಅಂತೂ ಇಂತೂ ಆಫೀಸ್ ಮಧ್ಯದಲ್ಲಿ ಬ್ರೇಕ್ಗಳು ತಗೊಂಡು ಮುಗಿಸ್ಲೇಬೇಕಿತ್ತು. ಈಗ ಬಟ್ಟೆ ಎಲ್ಲ ಕಿತ್ತಾಕ್ಬಿಟ್ಟಿದ್ದೀನಿ ಬೆಡ್ ಮೇಲೆ. ಇನ್ನು ಮುಗಿಸಿಲ್ಲ ಅಂದರೆ ನೈಟ್ ತೆಗ್ದಿನ್ನೆಲ್ಲರೂ ಡಂಪ್ ಮಾಡಿ ಅದು ನಾಳೆ ಇನ್ನೊಂದು ಕೆಲಸ. ಬೇಡವೇ ಬೇಡ ಕತೆ ಅಂದ್ಕೊಂಡು ಬ್ರೇಕ್ ತಗೊಂಡು ಮುಗಿಸ್ಕೊಂಡು ಎಲ್ಲ ಸಾರ್ಟ್ ಔಟ್ ಆಯಿತು ನೀಟಾಗಿ. ಇವಾಗ ನಾನು ಕಬೋರ್ಡ್ ನೋಡಬೇಕು, ನೀವು ಫುಲ್ ನೀಟಾಗಿ ಆರ್ಗನೈಸ್ ಆಗಿದೆ. ಇರೋದಿನ 2 ದಿನ, ಬಟ್ ತೆಗೆದ್ಮೇಲೆ ಜೋಡಿಸ್ಬೇಕಲ್ಲ. ಜೋಡಿಸ್ಬಿಟ್ರೆ ಹಂಗೆ ತೆಗೆದು ಅದನ್ನು ಪ್ಯಾಕಿಂಗ್ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂದ್ಕೊಂಡು ಜೋಡಿಸಿಟ್ಟಿದ್ದೀನಿ ಹಿಂಗೆ. ಸೊ ಇದು ಅಷ್ಟೆ, ಫುಲ್ ಆರ್ಗನೈಸ್ ಆಗೋಗಿದೆ ಇವಾಗ. ಸೊ ನೋಡಿ, ಕುರ್ತಾಗಳು ಎಷ್ಟು ಕಮ್ಮಿ ಆಯಿತು ನಂದು. ಫುಲ್ ಇದ್ರ ಟಾಪ್ ತನಕ ಇತ್ತು, ಎಲ್ಲ ಕಮ್ಮಿ ಮಾಡಿದ್ದೀನಿ. ಇಲ್ಲಿ ಅಷ್ಟೇ ವೆಸ್ಟರ್ನ್ ವೇರ್ಗಳನ್ನೂ ಅಷ್ಟೇ ಸುಮಾರು ತೆಗ್ದಾಕಿದ್ದೀನಿ. ಇನ್ನು ಇಲ್ಲಿ ಫಂಕ್ಷನ್ಗಾಗೋ ಸಲ್ವಾರಲ್ಲಿ ಯಾವೂ ತೆಗ್ದಿಲ್ಲ, ಅವನ್ನೆಲ್ಲ ಹಂಗೆ ಇಟ್ಟಿದ್ದೀನಿ. ಒಂದೊಂದ್ಸರಿ ಟ್ರೈ ಮಾಡಿ ಒಳಗಡೆ ಬಟ್ಟೆ ಏನಾದರೂ ಇದೆಯಾ, ಅದು ಸ್ಟಿಚ್ ಬಿಚ್ಚಬಹುದಾ, ಇನ್ ಕೇಸ್ ಟೈಟ್ ಆದರೆ ಅದೆಲ್ಲ ನೋಡಿ ಆಮೇಲೆ ಸಾರ್ಟ್ ಮಾಡೋಣ. ಅದು ಅಲ್ಗೋದ್ಮೇಲೆ ಮಾಡೋಕ್ಕಾಗೋದು. ಈಗ ಎಲ್ಲ ಟ್ರೈ ಎಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಟೈಮ್ ಆಗಲ್ಲ ಅಂತ ಮಾಡಿಲ್ಲ. ಇಷ್ಟು ಬಟ್ಟೆಗಳನ್ನ ಎತ್ತಿಟ್ಟಿದ್ದೀನಿ ಆರ್ಫೋನೇಜಿಗೆ ಕೊಡೋಕ್ಕೆ. ಇಲ್ಲಿ ನಂದು ಮನೋದು ಇಬ್ಬರದು ಮಿಕ್ಸ್ ಆಗಿದೆ. ಇಲ್ಲಿ ಒಂದಷ್ಟು, ಇಲ್ಲಿ ಒಂದಷ್ಟು, 3 ರೋ ಇಟ್ಟಿದ್ದೀನಿ. CPU ತಗೊಂಡು ಹೋಗಿದ್ರು ಸಾಹೇಬ್ರು. ಏನಾಯಿತು ಅಂತ ಸ್ಟೋರಿ ಅವ್ರ ಬಾಯಲ್ಲೇ ಕೇಳೋಣ. ಅದಿಲ್ಲೇ ಆಗ್ಬೋದಿತ್ತು ತಾನೇ? ಏನೋ ಎಡವಟ್ ಮಾಡಿರ್ತೀಯ, ಹೇಳು ಏನು ಅಂತ. ಅದೇಗಪ್ಪ ಅವ್ರು ಆನ್ ಮಾಡಿದ ತಕ್ಷಣ ಆಗ್ಬಿಡುತ್ತೆ, ಇಲ್ಲಿ ಮಾಡಿದ್ರೆ ಆಗಲ್ಲ. ಸಾಹೇಬ್ರು ಏನು ಮಾಡೋರು ಗೊತ್ತಾ, CPU ಕೆಳಗಡೆ ಒಂದು ಪವರ್ ಬಟನ್ ಇರುತ್ತಂತೆ. ಅದನ್ನ ಅವ್ರೇನೋ ಏರ್ ಡ್ರೈಯರಲ್ಲಿ ಡ್ರೈ ಮಾಡ್ತಾ ಇದ್ರಲ್ಲ, ಆಫ್ ಮಾಡ್ಬಿಟ್ಟವ್ರೆ. ಅಲ್ಲಿ ಹೋದಾಗ ಅವ್ರು ಆನ್ ಮಾಡಿದಾಗ ಆಗಿದೆ. ಅದನ್ನ ಹೇಳು. ಯೂಶಲಿ ಆನ್ ಆಫ್ ಮಾಡಲ್ಲ, ಅದು ಹೆಂಗೆ ಆಫ್ ಆಗಿದೆ ಗೊತ್ತಿಲ್ಲ. ಎಲ್ಲಾನು ಬಿಚ್ತಲ್ಲ ಉಪ್ಪು, ಅವಾಗೆಲ್ಲೋ ಮಾಡಿರ್ತೀವಿ ನಾವೇನೆ, ಗೊತ್ತಿರಲ್ಲ ಅಷ್ಟೇನೆ. ಅಷ್ಟಕ್ಕೆ ಇಲ್ಲಿಂದ ಅಲ್ಲಿಗೆ ಹೋಗಿ ಬಂದರು ಅಷ್ಟೇ. ಅದೊಂದು ಬಟನ್ ಆನ್ ಮಾಡಿ. ಸದ್ಯಕ್ಕೆ CPU ಏನೂ ಆಗಿಲ್ಲ, ಇಟ್ಸ್ ಡೂಯಿಂಗ್ ಗುಡ್. ಎಲ್ಲ ಟೆಸ್ಟ್ಗಳು ನಡೀತು. ಹ್ಯಾಪಿ ನ್ಯೂಸ್ ಅದು. ಸದ್ಯದ ಮಟ್ಟಿಗೆ ಫುಲ್ ಟೆನ್ಷನ್ ಆಗೋಗಿತ್ತು, ಎಲ್ಲಿ ಒಂದು 40-50 ಸಾವಿರ ರೂಪಾಯಿ ಖರ್ಚು ಬಂದ್ಬಿಡತ್ತಪ್ಪ ಅಂತ. ಆ ಟೆನ್ಷನಲ್ಲೇ ಇಷ್ಟೆಲ್ಲ ಆಗೋಗಿ. ಇವಾಗ ನಾವು ಹೋಗ್ತಾ ಇದ್ದೀವಿ ಚಾಟ್ಸ್ ತಿನ್ನೋಕ್ಕೆ. ಇಷ್ಟೆಲ್ಲ ಕೆಲಸ ಮಾಡಿದ್ಮೇಲೆ ಬಾಯಿ ಸುಮ್ಮನೆ ಇರತ್ತೆ. ಅದರಲ್ಲೂ ಈ ಕ್ಲೈಮೇಟಲ್ಲಿ ಡಿಸೈಡ್ ಮಾಡಿದೆ, ಈ ಥರ ಜಂಕ್ ಎಲ್ಲ ಯೂಶಲಿ ತಿನ್ನಲ್ಲ, ರೇರ್ ಆಗಿ ಬೇಕು ಅನ್ಸತ್ತೆ. ಬಟ್ ಈ ಥರ ಕ್ಲೈಮೇಟಲ್ಲಿ ಜಂಕ್ ಫುಡ್ ಕ್ರೇವಿಂಗ್ ತುಂಬ ಆಗತ್ತೆ. ನೆನ್ನೆ ಗೋಬಿ ತಿಂದಿದ್ದೀವಿ. ಏನೇ ತಿನ್ಬೇಕು ಈ ವಾರ ತಿನ್ಕೊಬಿಡ್ಬೇಕು, ನೆಕ್ಸ್ಟ್ ವಾರದಿಂದ ಫುಲ್ ಚೇಂಜ್. ಇಲ್ಲ ಅಂದ್ರೂ ನಾವೇನು ರೆಗ್ಯುಲರ್ ಆಗಿ ಏನು ತಿನ್ನಲ್ಲ. ಬಟ್ ನಾವಿಲ್ಲಿ ಅವಾಗವಾಗ ಏನಾದ್ರು ತಿನ್ನಂಗಾದಾಗ ಹೋಗ್ತಾ ಇದ್ವಲ್ಲ, ಕೆಲವೊಂದು ಶಾಪ್ಗಳು ಫೇವ್ರೇಟ್ ಇತ್ತು ನಮಗೆ. ನಿನ್ನೆ ಗೋಬಿ ತಿಂದ್ವಿ ಒಂದು ಲಾಸ್ಟ್ ಟೈಮ್ ಅನ್ಕೊಂಡು, ಇವತ್ತು ಚಾಟ್ಸು ಒಂದು ಲಾಸ್ಟ್ ಟೈಮ್ ಅನ್ಕೊಂಡು, ನಾಳೆ ಏನು ತಿನ್ನಲ್ಲ ಅಂತ ಅನ್ಕೊಂಡಿದೀವಿ. ಅದನ್ನ
ನಾಳೆ ಹೇಳ್ತೀನಿ. ಇವಾಗ ಹೋಗೋಣ ಚಾಟ್ಸಿಗೆ. ಆ್ಯಸ್ ಯೂಶ್ವಲ್ ನಾನು ಮಸಾಲೆ ಪುರಿ ತೊಗೊಂಡಿದ್ದೀನಿ, ಮನು ಸಮೋಸ ಚಾಟ್ ತಗೊಂಡಿದ್ದಾರೆ. ಆಲೇ ಸ್ಟಾರ್ಟು ಮಾಡಿಬಿಟ್ರತ್ತ. ಹಿಂಗೈತೆ, ಇದು ತುಂಬ ಚೆನ್ನಾಗಿರತ್ತೆ. ಇದಾದಮೇಲೆ ಫೈನಲ್ ಟಚಪ್ಪು ಒಂದು ದಹಿ ಪುರಿ ಆರ್ಡ್ರ್ ಮಾಡಿದ್ದೀವಿ, ಅದು ಶೇರಿಂಗ್ ಇಬ್ಬರಿಗೂ. ಖಾರ ಸೋಕ್ ಆಗ್ಬಿಡುತ್ತಲ್ಲ, ಅದು ಹೊಡೆದೋಯ್ತು. ಪ್ಲೇಟ್ ಹತ್ರ ಮುಕ್ತಾವ್ರೆ. ಇವ್ರ ಪರಿಸ್ಥಿತಿ ನನಗೆ ನೋಡೋಕ್ಕಾಗ್ತಾಯಿಲ್ಲ. ಯಪ್ಪ ದೇವ್ರೆ, ಆನಾಗು ಅಂತ ಆನ್ ಮಾಡ್ತಾವ್ರೆ, ಯಾಕೋ ಆನೇ ಆಯ್ತಾ ಇಲ್ಲ. ಅದು ಚೆಕ್ ಮಾಡು ಮದು, ಕರೆಕ್ಟಾಗಿ ಲೂಸ್ ಕನೆಕ್ಷನ್ ಆಗೈತಾ. ಹಂಗೆ ನೋಡಂಗೆ ಎಡ್ಡ ದಿಡ್ಡಿ ಎಳಿಯೋದು. ದೇವ್ರೆ, ಥ್ಯಾಂಕ್ ಯು ವೆರಿ ಮಚ್. ಪುನಃ ಅಲ್ಲಿ ಪವರ್ ಬಟನ್ ಆಫ್ ಮಾಡಿದೀಯಾ? ಏನು ಎಡವಟ್ ಪೂಜಾರಿನಪ್ಪ ನೀನು. ಏನೋ ಆಯ್ತು, ಒಟ್ಟಿನಲ್ಲಿ ಆನ್ ಆಯ್ತು, ಅದೇ ಸಂತೋಷ. ಸೌಂಡ್ ಕಮ್ಮಿ ಬರ್ತೈತೆ, ಯೂಶುವಲ್ ವಯೋ ಅಂತ ಸೌಂಡ್ ಬರೋದು ಸ್ಟಾರ್ಟಿಂಗ್. ಕ್ಲೀನ್ ಮಾಡಿದ್ನಲ್ಲ, ಈಗ ಓಡ್ತಾ ಇತ್ತು ನೀಟಾಗಿ. ಸೊ ಲಾಜಿಕ್ ಈಸ್, ನೀನು ಧೂಳು ಕ್ಲೀನ್ ಮಾಡಬೇಕಿತ್ತು ಅದ್ರೊಳಗಡೆದು, ಸೊ ಅದಕ್ಕೆ ಕಾಫಿ ಚೆಲ್ದೆ. ಅದಕ್ಕೆ ಹೇಳೋದು, ನಾನು ಕರೆದಾಗ ಬಂದು ಸುಮ್ಮನೆ ನನಗೆ ಹೆಲ್ಪ್ ಮಾಡಿದ್ದಿದ್ರೆ ಕೆಲಸನೇ ಕಮ್ಮಿ ಆಗಿರೋದು ನಿನಗೆ. ಬರಲ್ಲ ಅಂತ ಕೊಬ್ಬಾಡ್ಕೊಂಡು ಕೂತ್ಕೊಂಡೆ, 1 to double ಕೆಲಸ ಆಯ್ತು. ಒಳ್ಳೇದೇ ಆಯ್ತು ಬಿಡಿ. ಎಲ್ಲ ಒಳ್ಳೇದೇ ಆಗೋದು. ಎಲ್ಲ ಧೂಳೆಲ್ಲ ತೆಗೆದು ಫುಲ್ಲು ಕ್ಲೀನ್ ಅಂಡ್ ನೀಟ್ ಮಾಡ್ಬಿಟ್ಟವ್ರೆ ಒಳಗಡೆ. ಇವಾಗ ಈಗ ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆ. ನೆಕ್ಸ್ಟ್ ಒಂದು ಸ್ವಲ್ಪ ಅಪ್ಗ್ರೇಡ್ ಮಾಡ್ಕೋಬೇಕು, ಮಾತಾಡ್ಕೊಂಡು ಬಂದಿದ್ದೀನಿ, ಮಾಡ್ಕೋಬೇಕು. ಏನು ಸಿಸ್ಟಮ್ನ? ಒಂದು ರ್ಯಾಮ್ ಹಾಕ್ಸ್ಬಿಟ್ಟು ಒಂದು ಸ್ವಲ್ಪ ಸ್ಪೇಸ್ ಮೆಮೊರಿ ಹಾಕ್ಸ್ಕೊಳ್ಳೋಣ. ಇದೆಯಲ್ಲ ಬೇಜಾನ್. 1 TB ಎಲ್ಲ ಫಿಲ್ ಆಗೋಗಿ. 1 TB ಫಿಲ್ ಮಾಡ್ಬಿಟ್ಟ? 1 TB ಅದು ಫಿಲ್ಲು, 2 TB ಇದು ಫಿಲ್ ಆಗಿದೆ. ಹೋಗತ್ತೆ. ಅದಕ್ಕೆ ಇನ್ನೊಂದು TV ಹಾಕ್ಸ್ಕೊಳ್ಳೋಣ. ಎಲ್ಲ ಸೇರಿ 7-7:30 ಆಗುತ್ತೆ ಎಲ್ಲ. ಓಕೆ, ಸೊ ಈಗಿತ್ತು ನಮ್ಮ ದಿನ. ಹಾಫ್ ಡೇ ತುಂಬ ಚೆನ್ನಾಗೋಯ್ತು. ಇನ್ನು ಹಾಫ್ ಡೇ ಫುಲ್ಲು ಟೆನ್ಷನಲ್ಲಿ ಹೋಯ್ತು. ಅದೇನೋ ಅಂತಾರಲ್ಲ, 20 ರೂಪಾಯಿ ಕಾಫಿಗೆ ಹೆಚ್ಚು ಕಮ್ಮಿ 40,000-50,000 ರೂಪಾಯಿ ಖರ್ಚು ತಂದು ಇಟ್ಬಿಟ್ಟಿದ್ರು. ಅದು ಫುಲ್ ಟೆನ್ಷನ್ ಆಗಿ ಹೋಗಿತ್ತು ಇಬ್ರಿಗೂ. ಹಂಗೆ ನಾನು ಹಾಕ್ಸಿರೋದು 40,000. ಅದು ಗ್ರಾಫಿಕ್ ಕಾರ್ಡು 40,000, ಒಂದು ರಿಪೇರಿ ಅವರು ಸರ್ವಿಸ್ ಚಾರ್ಜ್ 1,000, 41,000. ಎಗ್ರೋಗಿರೋದು 4 ರೂಪಾಯಿ, 5-6 ರೂಪಾಯಿ ಕಾಫಿ ಮಾಡಿದ್ದು ಕೆಲಸ. ಹೀಗಿತ್ತು ನಮ್ಮ ದಿನ. ಹೋಗೋಣ ಇವಾಗ ಕುತ್ಕೊಂಡು ಆಫೀಸ್ ಕೆಲಸನ ಸೀರಿಯಸ್ ಆಗಿ ಮಾಡ್ತಾ ಇದ್ದೀನಿ. ಈಗೇನಾದರೂ ಪುನಃ ಆಟ ಆಡ್ಕೊಂಡು ಕುತ್ಕೊಂಡ್ರೆ ನೈಟ್ 1 ಗಂಟೆ 2 ಗಂಟೆ ಆಗೋಗ್ಬಿಡುತ್ತೆ ಲಾಗೌಟ್ ಮಾಡೋಕ್ಕೆ. ಸೊ ಇಲ್ಲಿಂದ ಕಂಪ್ಲೀಟ್ಲಿ ಆಕ್ಯುಪೈಡ್ ಆಗೋಗ್ಬಿಡ್ತೀನಿ. ಸಾಯಬ್ರದ್ದು ಇವಾಗ ಸಿಸ್ಟಮ್ ಸರಿ ಹೋಯ್ತಲ್ಲ, ಈಗ ಅವ್ರು ನನಗೆ ಹೆಲ್ಪ್ ಮಾಡ್ತಾರೆ ವಿಡಿಯೋ ಎಡಿಟ್ ಮಾಡ್ಕೊಡಕ್ಕೆ ಅಲ್ವಾ ಮನು? ಇನ್ನೊಂದು ವಿಡಿಯೋ ಇದೆಯಲ್ಲ ಮನು, ಮತ್ತೆ ಈ ವಿಡಿಯೋ ಈಗ ನಾನು ಮಾಡ್ತಿರೋ ವಿಡಿಯೋ ನಾಡಿದ್ದಾಗ್ತೀಯ? ಹೆಚ್ಚು ಕಮ್ಮಿ ಏನಾದ್ರು ಆಯ್ತು ಅಂದ್ರೆ ಒಂದೊಂದೇ ಆಗ್ತಾ ಇರ್ತಿತ್ತು. ಈಗ ಕುತ್ಕೊಂಡು ಮಾಡ್ಕೊಡಲ್ಲ? ನೋಡೋಣ, ಇನ್ನೂ ಟೈಮ್ ಐತೆ. ಇವಾಗ ನನಗೆ ಸದ್ಯಕ್ಕೆ ಮೂಡಿಲ್ಲ, ಮೂಡ್ ಬಂದ್ರೆ ಏನೋ ಮಾಡ್ಕೊಳ್ಳಿ ಬಿಡಿ. ಅವ್ರು ಏನಾರು ಇವತ್ತು ವಿಡಿಯೋ ಎಡಿಟ್ ಮಾಡಿದ್ರೆ ಈ ವಿಡಿಯೋ ನಾಳೆ ಬರುತ್ತೆ, ಅಲ್ಲ ನಾಡಿದ್ದು ಬರುತ್ತೆ. ಇದು ಬರಲಿಲ್ಲ ಅಂದ್ರೆ ನಾಡಿದ್ದು ಎಡಿಟ್ ಮಾಡಿ ಆಚೆ ನಾಡಿದ್ದು ಬರುತ್ತೆ. ನೋಡೋಣ ಯಾವಾಗ ಬರುತ್ತೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ವಿಡಿಯೋಸು ನೋಡಿ ಅಂತ ಕೇಳ್ಕೊಂತ ಬಾಯ್. We gotta check out, it's close to 11, so baby ride it with some urgency. I'm just here for the fun part, cause I'm good on the money part.